ಇನ್ನು ಹಸಿರು ಬಣ್ಣಕ್ಕೆ ತುಂಗಾಭದ್ರಾ ನದಿ ನೀರು ತಿರುಗಿದೆ. ಗದಗ ಜಿಲ್ಲೆಯ ಮುಂಡರಗಿ, ಶಿರಹಟ್ಟಿ ತಾಲೂಕಿನ ಭಾಗದಲ್ಲಿ ಇದು ಕಂಡು ಬಂದಿರೋದು. ಗದಗ, ಮುಂಡರಗಿ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಡಂಬಳ ಭಾಗಕ್ಕೆ ಈ ನದಿ ನೀರು ಸರಬರಾಜು ಆಗುತ್ತೆ. ನದಿ ನೀರು ಹಸಿರು ಆಗಿರೋದನ್ನ ಕಂಡು ಅಲ್ಲಿನ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಜಮೀನುಗಳಿಗೆ ನದಿ ನೀರು ಹರಿಸೋಕು ಸಹ ರೈತರು ಭಯ ಪಡ್ತಿದ್ದಾರೆ. ಜಾನುವಾರುಗಳಿಗೆ ನೀರು ಕುಡಿಸೋಕು ರೈತರು ಹಿಂದೇಟನ್ನ ಹಾಕ್ತಿದ್ದಾರೆ. ಕೈಗಾರಿಕಾ ತ್ಯಾಜ್ಯ ನದಿಗೆ ಬಿತ್ತಿರಬಹುದು ಅನ್ನೋ ಅನುಮಾನ ಸಹ ವ್ಯಕ್ತವಾಗ್ತಾ ಇದೆ. ಗಂಗಾ ಸ್ನಾನ ತುಂಗಾಪಾನ ಅಂತಾರೆ. ಆದರೆ ತುಂಗಭದ್ರೆ ನೀರು ಈಗ ಕಲುಷಿತವಾಗಿ ಕುಡಿಯೋಕ್ಕೂ ಯೋಗ್ಯವಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಗದಗ ಜಿಲ್ಲೆಯ ಒಂದು ಮುಂಡರಗಿ ತಾಲೂಕಿನ ಭಾಗದಲ್ಲಿದ್ವಿ. ಇದು ಗದಗ ಜಿಲ್ಲೆಯ ಮುಂಡರಗಿ ಹಾಗೂ ಶಿರಹಟ್ಟಿ ಭಾಗದಲ್ಲಿ ಹರಿದಿರುವಂತಹ ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿಯ ನೀರು ಈಗ ಸಂಪೂರ್ಣವಾಗಿ ಹಸಿರುಮಯವಾಗಿರೋದ್ರಿಂದ ಈ ಸದ್ಯಕ್ಕೆ ಇದು ಕುಡಿಯಲು ಯೋಗ್ಯವಲ್ಲದಂತಹ ಸ್ಥಿತಿಯಲ್ಲಿ ಈ ನೀರು ಕಂಡು ಬರ್ತಾ ಇದೆ. ಯಾಕೆ ಈ ನದಿ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಈ ಒಂದು ತುಂಗಭದ್ರಾ ನದಿ ನೀರು ಈ ಉತ್ತರ ಕರ್ನಾಟಕದ ಜೀವನಾಡಿ ಅಂತಾರೆ ಈ ತುಂಗಭದ್ರಾ ನದಿಗೆ. ಆದರೆ ಇವತ್ತಿನ ಸ್ಥಿತಿಯಲ್ಲಿ ರೈತರು ಮತ್ತು ಜನರು ಆತಂಕಕ್ಕೊಳಗಾಗಿರುವಂಥದ್ದು ಯಾಕೆ ಅಂತಂದರೆ, ನದಿ ನೀರು ಹಸಿರಾಗಿರೋದ್ರಿಂದ ರೈತರಿಗೂ ಕೂಡ ಯೋಗ್ಯವಾಗಿ ಕುಡಿಯಲು ಆಗ್ತಾ ಇಲ್ಲ, ಜೊತೆಗೆ ಜಾನುವಾರುಗಳಿಗೂ ಕೂಡ ಈ ನೀರು ಕುಡಿಯೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಜನರು ಕೂಡ ಆತಂಕಕ್ಕೊಳಗಾಗಿರುವಂಥದ್ದು. ಇದರ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿಂದ ಗದಗ ಬೆಟಗೇರಿ ಅವಳಿ ನಗರಕ್ಕೆ 24x7 ನೀರು ಸರಬರಾಜಾಗುತ್ತೆ. ಕೇವಲ ಗದಗ ಬೆಟಗೇರಿ ಅಷ್ಟೇ ಅಲ್ಲ, ಇಲ್ಲಿಂದ ಮುಂಡರಗಿ ಆಗಿರ್ಬೋದು, ಲಕ್ಷ್ಮೇಶ್ವರ, ಶಿರಹಟ್ಟಿ, ಡಂಬಳ, ಕೊರ್ಲಳ್ಳಿ ಹೀಗೆ ಅನೇಕ ಪಟ್ಟಣಗಳು ಸೇರಿದಂತೆ ಬಹುಗ್ರಾಮಗಳ ಕುಡಿಯುವ ನೀರಿನ ಯೋಜನೆ ಇಲ್ಲಿಂದನೇ ಆರಂಭವಾಗುತ್ತೆ. ಆದರೆ ಈ ನೀರು ಈಗ ಸಂಪೂರ್ಣವಾಗಿ ಹಸಿರುಮಯವಾಗಿದೆ, ಅಂದರೆ ಪಚ್ಚೆಗಟ್ಟೆ ನೀರು, ಜೊತೆಗೆ ಸ್ಮೆಲ್ ಕೂಡ ಬರ್ತಾ ಇದೆ ಈ ನೀರಿಂದು. ಯಾಕೆ ಸ್ಮೆಲ್ ಬರ್ತಾ ಇದೆ, ಯಾಕೆ ಕಳೆದ ಒಂದು ವಾರದಿಂದ ಹೀಗೆ ನದಿ ನೀರು ಹೀಗೆ ಹಸಿರುಮಯ ಆಗಿದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದರಿಂದ ರೈತರಲ್ಲೂ ಕೂಡ ಒಂದು ರೀತಿ ಆತಂಕ ಮನೆ ಮಾಡಿರುವಂಥದ್ದು. ಇಲ್ಲಿ ರೈತರು ತಮ್ಮ ಜಮೀನುಗಳಿಗೆ ನೀರು ಹರಿಸ್ಬೇಕಂದ್ರೆ ಪಂಪ್ಸೆಟ್ ಮೂಲಕ ಅದರಲ್ಲಿ ಸಂಪೂರ್ಣವಾಗಿ ಪಚ್ಚೆಗಟ್ಟಿದ ನೀರು ಬರ್ತಾ ಇದರಿಂದ ಅವರು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಎಲ್ಲಿ ನಮ್ಮ ಬೆಳೆಗಳಿಗೆ ಏನಾದರೂ ಅನೇಕ ರೋಗಗಳು ಬರುತ್ತೆ ಅನ್ನುವಂಥ ಆತಂಕದಲ್ಲಿ ರೈತರು ಕೂಡ ಜಮೀನುಗಳಿಗೆ ನೀರು ಹರಿಸುವುದನ್ನು ನಿಲ್ಲಿಸಿದ್ದಾರೆ, ಜಾನುವಾರುಗಳಿಗೆ ನೀರು ಕುಡಿಸುವುದನ್ನು ನಿಲ್ಲಿಸಿದ್ದಾರೆ. ರೈತರು ಕೂಡ ಜಮೀನಿನಲ್ಲಿ ಕೆಲಸ ಮಾಡುವಂಥ ರೈತರು ಕೂಡ ಈಗ ನೀರು ಕುಡಿಯುವಂಥದ್ದನ್ನು ಕೂಡ ನಿಂತಿದ್ದಾರೆ. ಹೀಗಾಗಿ ಸಾಕಷ್ಟು ರೈತರಲ್ಲಿ ಆತಂಕ ಉಂಟು ಮಾಡಿರುವಂಥದ್ದು. ಈ ನೀರು ಹೀಗೆ ಹಸಿರಾಗಲು ಕಾರಣ ಅನೇಕ ಫ್ಯಾಕ್ಟ್ರಿಗಳಿಂದ ಏನಾದರೂ ತ್ಯಾಜ್ಯ ವಸ್ತುಗಳು ಇಲ್ಲಿ ಬಿಡ್ತಾ ಇದ್ದಾರಾ ಏನು ಅನ್ನುವಂಥ ಅನುಮಾನ ಕೂಡ ಈಗ ಇಲ್ಲಿ ವ್ಯಕ್ತವಾಗಿರುವಂಥದ್ದು. ಹಾಗಾಗಿ ಈಗ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕಾಗಿದೆ. ನೀರನ್ನು ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಹೋಗಿ ಇದು ಕಲುಷಿತ ನೀರಾ ಅಥವಾ ಯಾವುದಾದ್ರೂ ಫ್ಯಾಕ್ಟ್ರಿಗಳಿಂದ ಬಿಟ್ಟಂತಹ ನೀರಿನಿಂದ ಹೀಗಾಗ್ತಾ ಇದೆಯಾ ಅಥವಾ ಪ್ರಕೃತಿ ವಿಕೋಪದಿಂದ ಏನಾದರೂ ಹೀಗಾಗ್ತಿದೆ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳು ಮೂಡಿ ಬರ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈಗ ಜನರಲ್ಲಿರುವ ಆತಂಕ ದೂರ ಮಾಡಬೇಕಿದೆ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್. ತೀರ್ಥ ಸ್ನಾನದ ಹೆಸರಲ್ಲಿ ನದಿ ತೀರದಲ್ಲಿ ಸ್ವಚ್ಛತೆಯನ್ನೇ ಕಾಪಾಡ್ತಾ ಇಲ್ಲ. ಹಿರಣ್ಯಕೇಶಿ ನದಿ ತಟದಲ್ಲಿರುವ ಹೊಳೆಮ್ಮ ದೇವಿ ದೇಗುಲ ಇದು. ಉಪ್ಪಿನ ಜೊತೆಗೆ ಸ್ನಾನ ಮಾಡಿದ್ರೆ ಚರ್ಮ ರೋಗ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ತೀರ್ಥ ಸ್ನಾನವನ್ನ ಮಾಡಿದ ಬಳಿಕ ಬಟ್ಟೆ ಹಾಗೂ ಉಪ್ಪಿನ ಪ್ಯಾಕೆಟ್ ಅನ್ನ ಅಲ್ಲೇ ಬಿಟ್ಟು ಹೋಗ್ತಿದ್ದಾರೆ ಜನ. ನದಿ ತೀರದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಮನವಿಯನ್ನ ಮಾಡಿಕೊಂಡಿದೆ. ರಾಯಚೂರಿನಲ್ಲಿ ಕಲಬೆರಕೆ ಸೇಂದಿ ತಯಾರಿಸಿ ಮಾರಾಟ ಮಾಡ್ತಿದ್ದ ಮನೆಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಅಬಕಾರಿ ಅಧಿಕಾರಿಗಳು. ಇನ್ನು ಈ ವೇಳೆ 300 ಲೀಟರ್ ಕಲಬೆರಕೆ ಸೇಂದಿಯನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ನಗರದ ಅಶೋಕ ಡಿಪೋ ಬಳಿಯ ಮಂಗಳವಾರ ಪೇಟೆ ಬಡಾವಣೆಯಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ರವಿ, ವಿಶ್ವನಾಥ್, ಮಾರೆಪ್ಪ ನೂರ ಮನೆಗಳನ್ನ ಶೋಧ ಮಾಡಿದ್ದಾರೆ. ಈ ವೇಳೆ ನೀರಿನ ಬಾಟಲ್ನಲ್ಲಿ 300 ಲೀಟರ್ ರಾಸಾಯನಿಕ ಕಲಬೆರಕೆ ಸೇಂದಿಯನ್ನ ತುಂಬಿಸಿಟ್ಟಿದ್ರು. ಇದನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. 3 ಆರೋಪಿಗಳ ವಿರುದ್ಧ ಅಬಕಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನ ವಶಕ್ಕೆ ಪಡೆದಿರುವ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ.